ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಂಡಿನಿ ನೋಡ್ರಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ಇವತ್ತು ನಾ ಏನು ಮಾಡಕತ್ತೀನಿ ಅಂದ್ರೆ ಸಿಂಪಲಾಗಿ ಮಾಡಿಟ್ಟಿರೋಂಥ ಅನ್ನದಿಂದ ಪಾಯಸ ಮಾಡಕತ್ತೀನಿ ರೀ. ಅನ್ನ ಇದು ಮಾಡಿಟ್ಟಿರೋಂಥ ಅನ್ನ, ಬೇಳೆ ಬೇಯಿಸೋದೂ ಬೇಡ್ರಿ, ಅಕ್ಕಿ ಕುದಿಸ್ಕೊಳ್ಳೋದೂ ಬೇಡ. ಸಿಂಪಲಾಗಿ ಮಾಡಿಟ್ಟಿರ್ತೇವೆ ನೋಡ್ರಿ, ಅದೇ ಅನ್ನಲಿಂತ ನಾನು ಸೂಪರ್ ಡೂಪರ್ ಆಗಿರೋಂಥ ಪಾಯಸ ಮಾಡಕತ್ತೀನಿ ರೀ. ತುಂಬಾ ಚೆನ್ನಾಗಿ ಆಗ್ತದ. ನಾವು ಅನ್ನ ಮಾಡಿರ್ತೀವಿ ಮನ್ಯಾಗ, ಕೆಲವೊಮ್ಮೆ ಅನ್ನ ಹೆಚ್ಚಿಗಾಗಿ ಮಿಕ್ಕಿರ್ತಾವೆ ರೀ. ಆ ಮಿಕ್ಕಿರೋಂಥ ಅನ್ನದಿಂದ ನೀವು ಈ ಥರ ಪಾಯಸ ಮಾಡಿ ನೋಡಿರಿ, ಸೂಪರಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾ ಸ್ವಲ್ಪ ಒಂದು ಕಣ್ಣಿ ಆಗೋಷ್ಟು ಬೆಲ್ಲ ತೊಗೊಂಡಿನಿ ರೀ. ನಾ ಅಳತಿ ಮ್ಯಾಗ ಯಾವಾಗೂ ತೊಗೊಂಡಿಲ್ಲ, ಕೈ ಅಳತಿ ಮ್ಯಾಗೆ ಅಂದಾಜು ಮ್ಯಾಗ ಮಾಡ್ಕೊಳ್ಕತ್ತೀನಿ ಪಾಯಸ ಮಾಡ್ಲಿಕ್ಕೆ. ಇಲ್ಲಿ ಗೋಡಂಬಿ ತೊಗೊಂಡಿನಿ ರೀ, ಸ್ವಲ್ಪ ಗೋಡಂಬಿ ತೊಗೊಂಡಿನಿ, ಸ್ವಲ್ಪ ಶಾವ್ಗಿ, ಸೋಪು ಮತ್ತು ಏಲಕ್ಕಿ ಜಜ್ಜಿ ಸಪ್ಪೆ ಸಮೇತ ತೊಗೊಂಡಿನಿ ರೀ. ಇದು ಒಣ ದ್ರಾಕ್ಷಿ ರೀ. ಇಲ್ಲಿ ಒಂದು 3 ಲವಂಗ ತೊಗೊಂಡಿನಿ. ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು, ನಮಗೆ ಇವಾಗ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅನ್ನ ತೊಗೊಂಡಿನಿ ರೀ. ಮಾಡಿಟ್ಟಿರೋಂಥ ಅನ್ನದು ಸ್ವಲ್ಪ ಬೆಲ್ಲ ಒಡೆದು ಹಾಕ್ಕೊಂಡಿನಿ ರೀ. ಇದು ಕರಗಿಸ್ಕೊಳ್ಳಂಬ್ರಿ, ಮೊದಲ ಕರಗಿಸಿ ಸೋಸ್ಕೊಳ್ಳಂಬ್ರಿ. ಇದು ರೇಷನ್ ಅಕ್ಕಿ ಅನ್ನ ಐತ್ರಿ, ಚಲೋ ಅಕ್ಕಿ ಅನ್ನ ಅಲ್ರಿ ಇದು, ರೇಷನ್ ಅಕ್ಕಿ ಅನ್ನ. ರೇಷನ್ ಅಕ್ಕಿ ಅನ್ನದ್ಲೇ ನಾವು ಮಾಡಿದೆವು ಅಂದ್ರೆ ಸೂಪರಾಗಿ ಬರ್ತದೆ. ಒಳ್ಳೆ ಅಕ್ಕಿಲಿಂತನೂ ಮಾಡ್ಬೋದು, ಆದ್ರೆ ಇದೇ ಟೇಸ್ಟ್ ಬೇರೆ ಆಗ್ತದೆ ರೀ, ಅದೇ ಟೇಸ್ಟ್ ಬೇರೆ ಆಗ್ತದೆ. ಯಾಕಂದ್ರೆ ಅದು ಉದುರಾಗಿರ್ತದೆ ರೀ, ಹಾಗಾಗಿ ಅದೊಂದು ಸ್ವಲ್ಪ ಟೇಸ್ಟ ಬೇರೆಯೇ ಆಗ್ತದೆ. ನಾವು ರೇಷನ್ ಅಕ್ಕಿಯಿಂದ ನಾವು ಮಾಡ್ಕೊಂಡಿವಂದ್ರೆ ರೇಷನ್ ಅಕ್ಕಿ ಸೂಪರಾಗಿ ಬರ್ತದೆ ನೋಡಿರಿ. ಬೆಲ್ಲದಾಗ ಈ ಥರ ಕಡ್ಡಿ ಇರ್ತವೆ, ಅದಕ್ಕೆ ಬೆಲ್ಲ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಸೋಸ್ಕೊಂಡು ತೊಗೊಂಡ್ರೆ ಚೆಂದ ನೋಡಿರಿ. ಏನೇ ಇಲ್ಲ ಅಂದ್ರೂ ಸ್ವಲ್ಪ ರೀ ಅದ್ರೊಳಗೆ ಕಸರು ಇದ್ದೇ ಇರ್ತದೆ ಬೆಲ್ಲದಾಗ. ಅದಕ್ಕೆ ನೀರು ಹಾಕಿ ಇದನ್ನು ಕುದ್ಲಿಕ್ಕೆ ಇಡ್ತೀನಿ ರೀ. ನಾ ಕುದಿಸ್ಕೊಂಡು ಸೋಸ್ಕೊಂಡು ತೊಗೋತೀನಿ ರೀ. ರೇಷನ್ ಅಕ್ಕಿ ಮಿದುವು ಆಗ್ತದ್ರಿ ಅನ್ನ, ಮಿದುವ ಮತ್ತು ಮೆತ್ತ ಗಂಜಿ ಥರ ಆಗ್ತದಲ್ರಿ. ಆ ಥರ ಅನ್ನದಲ್ಲಿ ಮಾಡಿದೆವಂದ್ರೆ ಸೂಪರ್ ಟೇಸ್ಟ್ ಆಗ್ತದೆ. ಮತ್ತು ಅದಕ್ಕೆ ಅನ್ನ ಮಾಡಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಿ, ಉಪ್ಪು ಹಾಕಿ ಅನ್ನ ಮಾಡ್ಕೊಂಡಿರ್ತೀವಿ. ಹಿಂದಿನವರೆಲ್ಲ ನೋಡ್ರಿ, ನಮ್ಮ ಅಜ್ಜಿ ಅದು ಏನಾರು ಹುಗ್ಗಿ ಅಥವಾ ಏನೇ ಸಿಹಿ ತಿಂಡಿ ಮಾಡಲಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿ ಮಾಡ್ಕೋತಿದ್ರಿ ಅವ್ರು. ಯಾಕಂದ್ರೆ ನಾವು ಸಿಹಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಅದ್ರ ರುಚಿ ಜಾಸ್ತಿ ಆಗ್ತದೆ ಅಂತ ಹೇಳ್ತೀರಿ. ಹಾಗಾಗಿ ನಾವು ಅನ್ನಕ್ಕೆ ಉಪ್ಪು ಹಾಕ್ಕೊಂಡು ಅನ್ನ ಮಾಡಿರ್ತೀವಿ. ಆ ಅನ್ನದಿಂದ ನೀವು ಪಾಯಸ ಮಾಡಿ ನೋಡಿರಿ, ಸೂಪರಾಗಿರ್ತದೆ. ಮಾಡೋದನ್ನು ಲೇಟ್ ಆಗೋಲ್ಲ, ತುಂಬಾ ಬೇಗ ಮಾಡ್ಕೋಬೋದು, ತುಂಬಾ ಜಟ್ಪಟ್ಟಾಗಿ ರೆಡಿಯಾಗಿ ಹೋಗ್ತದೆ ನೋಡಿರಿ. ಇವಾಗ ಇದನ್ನು ನೀರು ಸ್ವಲ್ಪ ಕುದಿಲಿಕ್ಕೆ ಇಡ್ತೀನಿ. ಬೆಲ್ಲಕ್ಕೆ ನೀರು ಸೇರಿಸ್ಕೊಂಡಿನಿ ರೀ. ಅಂದಾಜು ಮೇಗೆ ಮಾಡಾಕತ್ತೀನಿ, ಯಾವುದನ್ನು ಅಳತಿ ತೊಗೊಂಡಿಲ್ಲ. ನಮ್ಗೆ ಎಷ್ಟು ಬೇಕಷ್ಟೇ ಕೈ ಅಂದಾಜು ಮ್ಯಾಗ ಮಾಡಾಕತ್ತೀನಿ ನೋಡಿರಿ. ಇದು ನಾನು ನೀರು ಇಡ್ತೀನಿ ರೀ ಗ್ಯಾಸಿನ ಮ್ಯಾಗ. ನೋಡಿರಿ, ನಾ ಗ್ಯಾಸಿನ ಮ್ಯಾಗ ಬೆಲ್ಲ ಮತ್ತು ನೀರು ಮಿಕ್ಸ್ ಮಾಡಿ ಇಟ್ಟಿನಿ. ಇದು ಒಂದು ಸ್ವಲ್ಪ ಕಾಯಿಲ್ರಿ, ಕಾಯನ್ನು ಸೋಸಿ ತೊಗೊಂಡು ರೆಡಿ ಮಾಡ್ಕೊಳಮ್ರಿ. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಈ ಬೆಲ್ಲದ ಜಾಗಕ್ಕೆ ಸಕ್ರೆ ಹಾಕ್ಕೋಬೋದು, ಬೆಲ್ಲ ಬಿಟ್ಟು ಸಕ್ರೆ ಹಾಕ್ಕೋಬೋದು. ಸಕ್ರೆಕ್ಕಿಂತ ಬೆಲ್ಲ ಒಳ್ಳೇದಂಥೇಳಿ ನಾ ಬೆಲ್ಲ ಬಳಸಿ ಪಾಯಸ ಮಾಡಕತ್ತೀನಿ. ಇದು ಒಂದು ಸ್ವಲ್ಪ ಕುದಿಯನ್ನ ಸೋಸಿ ತೊಗೊಳಮ್ರಿ. ಬೆಲ್ಲದಾಗ ತುಂಬಾ ಕಸರು ಇರ್ತದೆ ರೀ, ಹಾಗಾಗಿ ಸೋಸಿ ತೊಗೋಬೇಕು ಬೆಲ್ಲ. ನೋಡ್ರಿ, ಬೆಲ್ಲ ಕರಿಗ್ಯದ ಫುಲ್ಲ. ಇದು ಇವಾಗ ಸೋಸ್ಕೊಂಡು ತೊಗೋತೀನಿ. ಪೂರ್ತಿ ಬೆಲ್ಲ ಕರಿಗೈತಿ. ಇದು ಒಂದು ಬೊಗಣ್ಯಾಗ ಸೋಸ್ಕೋತೀನಿ ರೀ. ನೋಡಿರಿ, ಸೋಸ್ ತೊಗೊಂಡು ನಾನು ಎಷ್ಟು ಕಸರು ಐತಿ ಬೆಲ್ಲದಾಗ. ಈ ಸೋಸಿದು ನಾನು ಅದೇ ಪಾತ್ರೆ ತೊಳ್ಕೊಂಡು ಗ್ಯಾಸಿನ ಮ್ಯಾಗ ಇಡ್ತೀನಿ ರೀ. ನಾನು ಬೆಲ್ಲದ ನೀರು ಸೋಸ್ಕೊಂಡು ಅದೇ ಪಾತ್ರೆ ಇಟ್ಕೊಂಡಿನಿ ರೀ. ಇವಾಗ ಇದು ಅನ್ನ ಹಾಕೋತೀನಿ ರೀ. ಇದಕ್ಕೆ ಮೆಲ್ಲಾಗಿ ನೋಡ್ಬಿಟ್ಟು ಹಾಕೋಬೇಕ್ರಿ, ಇಲ್ಲಂದ್ರೆ ಸಿಡಿತೈತಿ. ಇದು ಮಾಡಿರೋಂಥ ಅನ್ನ ಹಾಕೊಳ್ಕತ್ತೀನಿ ನೋಡ್ರಿ. ಇದಕ್ಕೆ ತುಂಬಾ ಸುಲಭ, ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಜಟ್ಪಟ್ಟಾಗಿ ಮಾಡ್ಕೋಬೋದು ನೋಡಿರಿ. ಯಾರೇ ಮನೆಗೆ ನೆಂಟರು ಅದು ಬೀಗರು ಅದು ಬಂದಾಗ ಏನ್ರಿ ಒಂದು ಸ್ವಲ್ಪ ಸ್ವೀಟ್ ಮಾಡ್ಬೇಕಪ್ಪ ಅಂತ ಅನ್ನಿಸ್ತು ಅಂದ್ರೆ ಈ ಥರ ಮಾಡಿ ನೋಡ್ರಿ ನೀವು, ಬೇಗನೆ ಆಗ್ತದೆ ಮತ್ತು ತಿನ್ನಕ್ಕೂ ಸೂಪರಾಗಿರ್ತದೆ. ಬೇಗನೂ ಮಾಡಿ ಒಂದು ಬಟ್ಲದಾಗ ಹಾಕಿ ಕೊಡ್ಬೇಕ್ರಿ, ಸೂಪರಾಗಿರ್ತದೆ. ಇದು ಇವಾಗ ನಾ ಮಾಡಿ ಇಟ್ಟಿದ್ದು ಅನ್ನ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಇದು ಕುದಿಲ್ರಿ, ಒಂದು ಸ್ವಲ್ಪ ಇದು ಕುದೀತು ಅಂದ್ರೆ ಇಲ್ಲಿ ತೊಗೊಂಡಂಥವೆಲ್ಲ ಗೋಡಂಬಿ ಅದು ಅದಕ್ಕೆ ಸೇರ್ಸಮ್ರಿ. ನೋಡ್ರಿ, ಇಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಈ ಕುದಿಯೋ ಟೈಮ್ನಾಗ ನಾವು ಇಲ್ಲಿ ಒಂದು ಸ್ಪೂನ್ ಆದಷ್ಟು ತುಪ್ಪ ಹಾಕೊಳ್ಳೋಣ. ಇಷ್ಟು ತುಪ್ಪ ಹಾಕೊಂಡ್ರೆ ಸಾಕು. ಇದಕ್ಕೆ ಇಲ್ಲಿ ಇದು ಕುದಿಲ್ರಿ, ನಾವು ಸ್ವಲ್ಪ ಕುದಿಬೇಕಿತ್ತು ಫುಲ್ಲ. ಇದಕ್ಕೆ ಮುಚ್ಚಿಟ್ಬಿಡೋದು. ನೋಡ್ರಿ, ಕುದಿಯಾಕತ್ತೈತಿ. ಈ ಥರ ಒಂದು ಗೋಟ್ನಿ ಇರ್ತದೆ ನೋಡ್ರಿ, ಗೋಟ್ನಿ ಹತ್ತೇವ್ರಿ ನಾವು. ಇದಕ್ಕೆ ನೀವು ಏನು ಹತ್ತೀರೇನೋ
ಥರ ಗೋಟ್ನಿ ಇರ್ತದಲ್ಲ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಳಮ್ಮ. ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಟೆ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಕೈ ಸಿಡಿತಾ ಇರ್ತದೆ, ಅದು ಕುದಿಲಿಕ್ಕೆ ತಪ್ತದಲ್ರಿ, ಹಂಗಾಗಿ ಕೈ ಸಿಡಿತದ. ಮತ್ತು ಹಿಂಗೆ ಮಾಡ್ಕೊಂಡೆ ಅಂದ್ರೆ ನಾ ಇದು ಸ್ಟೀಲ್ ಪಾತ್ರೆಯಾಗ ಮಾಡ್ಕೊಂಡ್ರಿ ಅಂದ್ರೆ ಒಂದು ಸ್ವಲ್ಪ ಹಾಗೆ ಚಮಚ ತೊಗೊಂಡು ತಿರುಗಬೇಕ್ರಿ, ಇಲ್ಲಾಂದ್ರೆ ಸ್ಟೀಲ್ ಪಾತ್ರೆಯಾಗ ತಳ ಹಿಡಿದು ಬಿಡ್ತದ್ರಿ ಅದು. ಇವಾಗ ನೋಡಿರಿ ನೀರೆಲ್ಲ ಖಾಲಿ ಆಗ್ಲಿಕ್ಕತ್ತದ. ಈ ಥರ ಒಂದು ಸ್ವಲ್ಪ ಗೋಟ್ನಿಗೆ ಮುಚ್ಕೊಂಡು ತೊಗೊಂಡ್ರೆ ಇದು ಆಯ್ತು ನೋಡಿರಿ. ಇವಾಗ ಹೀಗೆ ಕುದಿಲ್ರಿ, ಇಲ್ಲಿ ಈಚೆ ಕಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆ ಒಗ್ಗರಣೆ ಮಾಡಮ್ಮ. ಗ್ಯಾಸ್ ಹಚ್ಚಿನ್ರಿ, ಗ್ಯಾಸ್ ಹಚ್ಚಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿನಿ, ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತೀನಿ. ಒಂದು ಸ್ಪೂನು ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದು. ಇವಾಗ ಇದ್ದಾಗ ಸ್ವಲ್ಪ ಶಾವಿಗೆ ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ತೀವಿ. ಗೋಡಂಬಿ ಹಾಕ್ಕೊಂಡಿನ್ರಿ, ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆಗೋಣ ತೆಗೆದ್ಬಿಡೋಣ. ನಾ ಇಲ್ಲಿ ಗೋಡಂಬಿ ತೊಗೊಂಡಿನಿ ಫ್ರೈ ಮಾಡಿಕೊಂಡು, ಇಲ್ಲಿ ಶಾವಿಗೆ ಫ್ರೈ ಮಾಡ್ಕೊಂಡಿನಿ. ಇವಾಗ ಇಷ್ಟಾದ್ರೆ ಸಾಕು. ಇದಕ್ಕೆ ಪಾಯಸದಾಗ ಒಯ್ದು ಹಾಕ್ತೀನಿ ನೋಡಿರಿ. ಇವಾಗ ಇದನ್ನು ತೊಗೊಂಡು ಇಲ್ಲಿ ಮಾಡಿಟ್ಟು ಪಾಯಸ ಮತ್ತು ಇದನ್ನು ಕೂಡ ಹಾಕೋತೀನಿ. ಗೋಡಂಬಿ ಅದೇನಿತ್ತು ಅದು ಕೂಡ ಹಾಕ್ಕೊಳ್ಳಂಬ್ರಿ. ಇವಾಗ ಹಾಕ್ಕೊಂಡು ನೀಟಾಗಿ ತಿರುಗಿ ತೊಗೊಂಡ್ರಿ. ಗೋಡಂಬಿ ಶಾವಿಗೆ ಫ್ರೈ ಮಾಡಿ ತೊಗೊಂಡಿನಿ. ಇಲ್ಲಿ ಸೋಪ ಮತ್ತು ಒಣ ದ್ರಾಕ್ಷಿ ಮತ್ತು ಒಂದು 3 ಏಲಕ್ಕಿ ತೊಗೊಂಡಿದ್ದೀನಲ್ರಿ, ಆ ಏಲಕ್ಕಿ ಫ್ರೈ ಮಾಡ್ಕೊಳ್ಕತ್ತೀನಿ. ಇವಾಗ ಅವೆರಡು ಮಾಡಿ ತೆಗೆದು ಇವು ಫ್ರೈ ಮಾಡ್ಕೊಳ್ಕತ್ತೀನಿ. ಇದನ್ನು ನಾವು ಇದು ಫ್ರೈ ಮಾಡಿ ಅದ್ರಾಗೆ ಹಾಕ್ತೀನಿ ರೀ. ಸೋಪ ಮತ್ತು ಇದು ಅದಾವಲ್ರಿ ಲವಂಗ, ಬಾಯಿಗೆ ಬರೋಂಗಿಲ್ಲ ನೋಡಿ ಪಕ್ಕ ಲವಂಗ, ಸೋಪ ಲವಂಗ ಫ್ರೈ ಮಾಡಿ ಹಾಕ್ಕೊಂಡೇವು ಅಂದ್ರೆ ತುಪ್ಪದಾಗ ಸ್ವಲ್ಪ ಸೂಪರಾಗಿ ಪಾಯಸ. ಇದು ಕೂಡ ಇದ್ರಾಗೆ ಒಯ್ದು ಹಾಕ್ಕೊಂಡಿದ್ದಾನೆ. ಏಲಕ್ಕಿ ಜಜ್ಜಿ ಇಟ್ಕೊಂಡಿನಲ್ಲ ಅದು ಕೂಡ ಸೊಪ್ಪಿ ಸಮೇತನೇ ಹಾಕ್ಲಾಕತ್ತೀನಿ ನೋಡ್ರಿ. ಹಾಕಿ ಸ್ವಲ್ಪ ತಿರುವಂಬ್ರಿ. ಇವಾಗ ಇದು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತೊಗೊಂಡ್ಬರ್ರಿ. ಇದಕ್ಕೆ ಇನ್ನೊಂದು ಐಟಮ್ ಹಾಕೋದ ಲಾಸ್ಟಿಗೆ ಹಾಕ್ತೀನಿ. ಇದು ನೋಡಿರಿ ಇವಾಗ ರೆಡಿ ಆಯ್ತು ನೋಡಿರಿ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಇದು. ರೆಡಿ ಆಯಿತು. ಇವಾಗ ಇದಕ್ಕೆ ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಕಾಸಿ ಆರಿಸಿ ಇಟ್ಟಂತ ಹಾಲು ಸೇರಿಸ್ಕೊಳ್ತೀನಿ. ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ. ಇಷ್ಟೇ ಸಿಂಪಲಾಗಿ ನೋಡಿರಿ ಇದು ಮಾಡೋದು. ಸಖತ್ತಾಗಿ ಬರ್ತದೆ ರೀ. ಅದ್ರ ಘಮ ಏಲಕ್ಕಾಯಿ ಮತ್ತು ಲವಂಗ ಹಾಕ್ಕೊಂಡಿರೋದ್ರಿಂದ ಘಮ ಸೂಪರಾಗಿ ಬಂದದ ನೋಡ್ರಿ. ಶಾವಿಗೆ ಮತ್ತು ಏಲಕ್ಕಾಯಿ, ಲವಂಗ, ಗೋಡಂಬಿ, ದ್ರಾಕ್ಷಿ ಹುರಿದು ಹಾಕ್ಕೊಂಡು ತುಪ್ಪದಾಗ ಹುರಿದು ಹಾಕ್ಕೊಂಡು ಹಾಕಿವಲ್ರಿ, ಹಾಗಾಗಿ ಸೂಪರಾಗಿರ್ತದೆ. ಆಯ್ತು ನೋಡ್ರಿ, ಇದು ರೆಡಿ ಆಯ್ತು. ಇವಾಗ ಇದೊಂದು ಬೌಲಿಗೆ ತಕ್ಕೊತೀನಿ ರೀ. ನೋಡಿರಿ ನಾ ಇಲ್ಲಿ ಒಂದು ಬೌಲಿಗೆ ತಕ್ಕೊಂಡೀನಿ. ಸೂಪರಾಗಿ ಬಂದದ್ರಿ. ಅನ್ನದಿಂದ ಮಾಡಿರುವಂಥ ಪಾಯಸ ಟೇಸ್ಟಿ, ತುಂಬಾ ಟೇಸ್ಟ್ ಆಗೈತಿ. ಸೂಪರಾಗಿ ಬಂದದ್ರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಖಂಡಿತ ಹೇಳ್ತೀರಿ ಸೂಪರ್ ಆಗ್ಯದಂತ. ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಬಿಸಿದು ಅನ್ನದಿಂದ ಮಾಡಿರುವ ಪಾಯಸ ಸೂಪರ್ ನೋಡಿರಿ. ಹೆಂಗೆ ಬಂದದಂತ ನೋಡಿರಿ, ಸಖತ್ತಾಗ್ಯದ್ರಿ ಇದು ಪಾಯಸ. ಬೇಗ ಮಾಡ್ಕೋಬೋದು. ಯಾರೇ ಬೀಗರು ಮನೆ ಬಂದ್ರಂದ್ರೆ ಪಟ್ ಪಟ್ ಅಂತ ಅನ್ನ ತೊಗೊಳ್ಳೋದು, ಕೈಯಿಂದ ಕಲಸೋದು, ಬೆಲ್ಲ ಅಥವಾ ಸಕ್ರೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಜಟ್ಪಟ್ಟಾಗಿ ಹೋಗ್ತದೆ ನೋಡಿರಿ. ಅನ್ನದಿಂದ ಮಾಡಿರುವಂಥ ಪಾಯಸ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ನಮಸ್ಕಾರ. ಥ್ಯಾಂಕ್ ಯು.